ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM.377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಎಣ್ಗಾಯಿ. ಇದು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ, ಆದರೆ ನಾನಿವತ್ತು ತೋರಿಸ್ತಕ್ಕಂಥ ರೆಸಿಪಿ ಬೆಂಗಳೂರು ಸೈಡು ಸಿಂಪಲ್ಲಾಗಿ ಹೇಗೆ ಮಾಡ್ತಾರೋ ಆ ರೀತಿ ಎಣ್ಗಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಬದನೆಕಾಯಿನ ಈ ರೀತಿ ಉದ್ದುದ್ದ ಸೀಳ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಈ ರೀತಿ. ನಂತರ ರುಬ್ಬೋದಕ್ಕೆ ಒಂದು ದೊಡ್ಡ ಟೊಮೊಟೊ, ಅರ್ಧ ಇಂಚು ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆ ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. ಇದಿಷ್ಟು ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಹುಳಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆಯೇ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಂಬರೋಣ. ನೀರೇನು ಹಾಕ್ತಾ ಇಲ್ಲ. ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಗಾಯಿ ಪಲ್ಯ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಬದನೆಕಾಯಿ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬೇಯಬೇಕು, ಆವಾಗಲೇ ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿದ ನಂತರ ಬದನೆಕಾಯಿನ ಹುಷಾರಾಗಿ ಹಾಕ್ಕೊಳ್ಳಿ, ನೀರಿಂದ ತೆಗೆದುಬಿಟ್ಟು. ಬದನೆಕಾಯಿನ ಎಣ್ಣೆಗೆ ಹಾಕೋಕ್ಕೂ ಮುಂಚೆ ನೀರು ಬಸ್ತು ಎತ್ತಿಡಿ, ಆನಂತರ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಇರುತ್ತಲ್ಲ, ಸಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ 1-2 ನಿಮಿಷ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಬದನೆಕಾಯಿ ಎಲ್ಲ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆಲೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರು ಚೇಂಜ್ ಆಗಿದೆ, ಸಾಫ್ಟ್ ಕೂಡ ಆಗಿದೆ. ಈ ರೀತಿ ಬೆಂದ ನಂತರ ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ, ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಇಷ್ಟಾನುಸಾರ ಹಾಕ್ಕೊಳ್ಳಿ, ಹೆಚ್ಚಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿಣ, ಹಾಗೆಯೇ 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಖಾರ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಗಾಯಿ ಪಲ್ಯ. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ನೋಡಿ, ಈ ರೀತಿ ಎಲ್ಲ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡ್ರನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಂಗೂ ಆಗುತ್ತೆ, ಬದನೆಕಾಯಿಗೂ ಚೆನ್ನಾಗಿ ಅಂಟಿಸ್ದಂಗೆ ಆಗುತ್ತೆ. ನಂತರ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಳ್ಳೋಣ. ಈ ಎಣ್ಗಾಯಿ ಪಲ್ಯ ರೊಟ್ಟಿ, ಚಪಾತಿ, ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಖಂಡಿತ ಒಮ್ಮೆ ಟ್ರೈ ಮಾಡಿ. ನೋಡಿ, ಎಲ್ಲ ಮಿಶ್ರಣನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಅದೇ ಜಾರಿಗೆ ಒಂದು ಅರ್ಧ ಕಪ್ ನೀರನ್ನು ಹಾಕ್ಬಿಟ್ಟು ಜಾರ್ ತೊಳೆದು ಅದರಲ್ಲಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಲಿಕ್ವಿಡ್ ಹಾಕ್ಕೊಳ್ಳೋದು ಬೇಡ, ನೋಡಿ ಹಾಕ್ಕೊಳ್ಳಿ ನೀರು. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡಬೇಕು ಅಂತ ಇದ್ದರೆ ಬದನೆಕಾಯಿನೂ ಹೆಚ್ಚಿಗೆ ಹಾಕ್ಕೊಳ್ಳಿ, ಹಾಗೆ ಮಸಾಲೆನೂ ಜಾಸ್ತಿ ರುಬ್ಕೋಬೇಕಾಗುತ್ತೆ. ಉಪ್ಪು ಖಾರ ಟೇಸ್ಟ್ ನೋಡಿಬಿಟ್ಟು ಈ ಟೈಮಲ್ಲಿ ಬೇಕಾದರೆ ಹಾಕ್ಕೊಳ್ಳಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಎಣ್ಗಾಯಿ ಪಲ್ಯ ರೆಡಿ. ಇವತ್ತಿನ ಈ ಸ್ಪೆಷಲ್ ಎಣ್ಗಾಯಿ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.